ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಿಮ್ಗೆಲ್ರಿಗೂ ಗೊತ್ತೇ ಇದೆ ನನ್ನ ಚಾನಲ್ ಅಲ್ಲಿ ನಾನು ಏನೇನ್ ವಿಡಿಯೋಸ್ ತೋರಿಸ್ತೀನಿ ಅಂತ. ಒಂದು ಫುಡ್ ವ್ಲಾಗಿಂಗ್. ಸೊ ಆದಷ್ಟು ನಾನು ಏನಂತ ಹೇಳಿದ್ರೆ ಪಾಕೆಟ್ ಫ್ರೆಂಡ್ಲಿ ಆಗಿರುವಂತದ್ದು, ಈ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಸಪೋರ್ಟ್ ಮಾಡಕ್ಕೆ ನೋಡ್ತಾ ಇರ್ತೀನಿ. ಹಾಗೆ ನಿಮಗಳಿಗೆ ಒಂದು ಹೊಸ ಜಾಗ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ಸೊ ನನ್ನ ಫುಡ್ ವ್ಲಾಗಿಂಗ್ಸ್ ನೀವು ನೋಡ್ತಾನೆ ಇರ್ತೀರಾ. ಜೊತೆನಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ ಅಂದ್ರೆ ಮನೇಲೇ ಕೂತು ನೀವು ಆರಾಮಾಗಿ ಒಂದು ಟ್ರಿಪ್ ಅನ್ನ ಯಾರದೇ ಸಹಾಯ ಇಲ್ಲದೆ ಪ್ಲಾನ್ ಮಾಡಬಹುದು. ಅದಕ್ಕೆ ಬೇಕಾಗಿರುವಂತಹ ಬಜೆಟ್ ಆಗಿರಬಹುದು, ಅಥವಾ ಯಾವ ಜಾಗಕ್ಕೆ ಹೋಗ್ಬೇಕು, ಅಲ್ಲಿ ಏನೇನ್ ನೋಡ್ಬೇಕು ಅಂದ್ರೆ ಐಟಿನರಿ, ಈ ತರ ಕಂಪ್ಲೀಟ್ ಆಗಿ A to Z ನಿಮಗೆ ಏನೇನ್ ಬೇಕು, ಡಾಕ್ಯುಮೆಂಟ್ಸ್ ಇಂದ ಹಿಡಿದು ಟ್ರಾವೆಲ್ಗೆ ಏನೇನ್ ಬೇಕು ವಾಪಸ್ ಬರೋ ತನಕ ಅನ್ನೋದನ್ನ ಇಂಟರ್ನ್ಯಾಷನಲ್ ಟ್ರಾವೆಲ್ ಬಗ್ಗೆನೂ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇದನ್ನು ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಪ್ರಾಡಕ್ಟ್, ಹೊಸ ಹೊಸ ಪ್ರಾಡಕ್ಟ್ಗಳು ನಾನು ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗದು ಹೆಲ್ಪ್ ಆಗುತ್ತೆ ಅಂತ ಅನ್ಸೋದಿತ್ತು ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಹಾಗೆ ನನ್ನ ಚಾನೆಲ್ ಅಲ್ಲಿ ಇವಾಗ ಎಷ್ಟೋ ಜನ ನನಗೆ ಎಷ್ಟೊಂದು ಅಡಿಗೆಗಳು ಗೊತ್ತು, ಆದ್ರೆ ಇದನ್ನ ಶೋಕೇಸ್ ಮಾಡಕ್ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂತ ಕಾಯ್ತಿರ್ತಾರೆ, ಅಥವಾ ನಾನೂನು ತೆರೆ ಮೇಲೆ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಅಂತವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ. ಬಿಕಾಸ್ ವೆಜ್ ರೆಸಿಪಿ ನೀವೊಂದು ಇಂಟ್ರೆಸ್ಟಿಂಗ್ ಆಗಿರೋದು ಮಾಡ್ತು ಅಂದ್ರೆ ನಾನು ನಿಮ್ಮನೆಗೆ ಬಂದು ಶೂಟ್ ಮಾಡ್ತೀನಿ. ಅದಕ್ಕೆ ನಿಮಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. rupaprabhakar@gmail.com ಈ ಒಂದು ಮೇಲ್ ಐಡಿಗೆ ಒಂದು ವೆಜ್ ರೆಸಿಪಿನ ಕಳಿಸಿದ್ರೆ ಅದು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾವು ಬಂದು ಶೂಟ್ ಮಾಡ್ತೀವಿ. ಸೊ ಇದಿಷ್ಟೂನು ರೂಪಾ ಪ್ರಭಾಕರ್ ಚಾನಲ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ ಅಲ್ವಾ, ಇದೆಲ್ಲ ವಿಡಿಯೋಸು ಬರ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋನಲ್ಲಿ 2 ಸೆಗ್ಮೆಂಟ್ ಕವರ್ ಮಾಡ್ತಾ ಇದ್ದೀನಿ. ಮೊದಲನೇ ಸೆಗ್ಮೆಂಟ್ ಬಂದು ಹೊಸದಾಗಿ ನಾನ್ ತಗೊಂಡಿರುವಂತ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಕಂಪ್ಲೀಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ಮಂತ್ ನಿಮ್ಗೆ ವ್ಯಾಕ್ಯೂಮ್ ಕ್ಲೀನರ್ ಮಂತ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಡಿಫ್ರೆಂಟ್ ವ್ಯಾಕ್ಯೂಮ್ ಕ್ಲೀನರ್ ಗಳು ರಿವ್ಯೂ ಮಾಡ್ತಾ ಇದ್ದೀನಿ ನಾನು. ಸೊ ಇವತ್ತು ರಿವ್ಯೂ ಮಾಡ್ತಿರೋದು ಯಾವ ವ್ಯಾಕ್ಯೂಮ್ ಕ್ಲೀನರು ಒಂದ್ ಝಲಕ್ ನೋಡಿ. ಎಸ್, ಇದೆ ಅಗ್ಯಾರೋ ರೀಗಲ್ ಪ್ಲಸ್ ಅಪ್ರೈಟ್ ವ್ಯಾಕ್ಯೂಮ್ ಕ್ಲೀನರ್. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಅದಕ್ಕೂ ಮುಂಚೆ ನಾನು ಈ ಪ್ರಾಡಕ್ಟ್ ಜೊತೆ ಏನೇನ್ ಬಂದಿದೆ, ಇದು ಹೇಗ್ ವರ್ಕ್ ಆಗುತ್ತೆ, ಇದೆಲ್ಲದನ್ನು ಇವಾಗ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಇದೇನ್ ನೋಡ್ತಾ ಇದ್ದೀರಾ, ಇದು ಅಗ್ಯಾರೋ ರೀಗಲ್ ಪ್ಲಸ್ ಅಪ್ರೈಟ್ ವ್ಯಾಕ್ಯೂಮ್ ಕ್ಲೀನರ್ ನ ಮೇನ್ ಯೂನಿಟ್. ಅಂಡ್ ನೋಡಿ, ಈ ಪವರ್ ಕಾರ್ಡ್ ಏನಿದೆ ಅಲ್ಲ, ಇದು ಸಾಕಷ್ಟು ಲೆಂತ್ ಇದೆ. ಸೊ ಯೂಸ್ ಮಾಡೋದಕ್ಕೆ ತುಂಬಾನೇ ಈಸಿ ಅಂಡ್ ಕನ್ವೀನಿಯಂಟ್. ಇದು ಬಂದು ಫ್ಲೋರ್ ಬ್ರಷ್, ಇದಕ್ಕೆ 2 ವೀಲ್ ಇದೆ ಅಂಡ್ ಸಖತ್ತು ಫ್ಲೆಕ್ಸಿಬಲ್ ಆಗಿದೆ. ಸೊ ಯೂಸ್ ಮಾಡೋದಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ. ಇದು ಕ್ರಿವೈಸ್ ನಾಸಲ್ ನೋಡಿ, ಇದಕ್ಕೆ ಕ್ರಿವೈಸ್ ನಾಸಲ್ ನ ಅಟ್ಯಾಚ್ ಮಾಡಿ ಯೂಸ್ ಮಾಡಬೇಕು, ಆಯ್ತಾ, ಈ ತರ. ಅಂಡ್ ಇನ್ನೊಂದು ಅಟ್ಯಾಚ್ಮೆಂಟ್ ಬಂದು ಮಲ್ಟಿಪರ್ಪಸ್ ಬ್ರಷ್. ಇದನ್ನ ಕಾರ್ಪೆಟ್, ಸೋಫಾ ಈ ತರ ಎಲ್ಲಾದ್ರೂ ಯೂಸ್ ಮಾಡಬಹುದು. ಇದು ಬಂದು ಎಕ್ಸ್ಟೆನ್ಷನ್ ರಾಡ್. ನೀವು ಕಾರ್ನರ್ಸ್ ಅಂದ್ರೆ ರೀಚ್ ಆಗದಿರಕ್ಕಾಗಿರುವಂತಹ ಹೈಟ್ಸ್ ಅದಕ್ಕೆಲ್ಲ ಕ್ಲೀನ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಬಹುದು. ಅಂಡ್ ನೋಡಿ, ವೈಂಡ್ ಮಾಡೋದಕ್ಕೆ, ಕೇಬಲ್ ವೈಂಡ್ ಮಾಡೋದಕ್ಕೆ ವೈಂಡಿಂಗ್ ಹುಕ್ಕು ಇದೆ. ಇದನ್ನ ನಾವು ಮೇನ್ ಯೂನಿಟ್ ಗೆ ಅಟ್ಯಾಚ್ ಮಾಡಕ್ಕೆ ಅಂತ ನೋಡಿ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ, ಇಲ್ಲಿಗೆ ಅಟ್ಯಾಚ್ ಮಾಡಿ ಯೂಸ್ ಮಾಡಬಹುದು. ಜೊತೆನಲ್ಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ಇರುವಂತ ಯೂಸರ್ ಮ್ಯಾನ್ಯುಯಲ್ ಬಂದಿದೆ. ಅಂಡ್ ಹಾಗೆ ಈ ಪ್ರಾಡಕ್ಟ್ ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ನೋಡಿ, ಈ ಮೇನ್ ಯೂನಿಟ್ ಅಲ್ಲಿ ಇದು ಬಂದು ಪವರ್ ಬಟನ್, ಆನ್ ಆಫ್. ಓಕೆ. ಅಂಡ್ ಈ ರೆಡ್ ಬಟನ್ ಏನ್ ನೋಡ್ತಾ ಇದೀನಾ, ಇದು ಬಂದು ಡಸ್ಟ್ ಕಪ್ ರಿಲೀಸ್ ಬಟನ್. ಇದನ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ನೋಡಿ ಈ ಡಸ್ಟ್ ಕಪ್ ರಿಲೀಸ್ ಆಗತ್ತೆ. ನೋಡಿ, ಇದ್ರೊಳಗೆ ನಿಮ್ಗೆ ಫಿಲ್ಟರ್ ಕಾಣಿಸ್ತಿದೆ ಅಲ್ವಾ. ಸೊ ನೀಟಾಗಿ ಈ ಫಿಲ್ಟರ್ ನ ತೆಗೆದು ಇದ್ರಲ್ಲಿ ಕಲೆಕ್ಟ್ ಆಗಿರುವಂತ ಡಸ್ಟ್ ನೆಲ್ಲ ನಾವು ಹೊರಗೆ ಹಾಕ್ಬಿಟ್ಟು ಮತ್ತೆ ವಾಪಸ್ ಅದೇ ತರ ಈಸಿಯಾಗಿ ಫಿಕ್ಸ್ ಮಾಡಬಹುದು. ನಾವು ಅಟ್ಯಾಚ್ಮೆಂಟ್ಸ್ ನೆಲ್ಲ ಈ ಫ್ರಂಟ್ ಪೋರ್ಷನ್ ನೋಡಿ ಇಲ್ಲಿ ಫಿಕ್ಸ್ ಮಾಡ್ಬೇಕಾಗತ್ತೆ. ಅಂಡ್ ಇದಕ್ಕೂ ಕೂಡ ವೈಂಡಿಂಗ್ ಹುಕ್ ಕೊಟ್ಟಿದ್ದಾರೆ. ಸೊ ನಾವು ಕೇಬಲ್ ನ ವೈಂಡ್ ಮಾಡಬೇಕು ಅಂದ್ರೆ ಈಸಿಯಾಗಿ ಇದನ್ನ ಯೂಸ್ ಮಾಡಬಹುದು. ಇದು 2-in-1 ವ್ಯಾಕ್ಯೂಮ್ ಕ್ಲೀನರ್, ಆಯ್ತಾ. ನೀವು ಹ್ಯಾಂಡ್ ಹೆಲ್ಡ್ ಆಗು ಯೂಸ್ ಮಾಡಬಹುದು, ಸ್ಟಿಕ್ ಜೊತೆನೂ ಯೂಸ್ ಮಾಡಬಹುದು. ಡ್ರೈ ವ್ಯಾಕ್ಯೂಮಿಂಗ್ ಗೆ ಇದನ್ನ ಯೂಸ್ ಮಾಡಬೇಕು. 800 ವಾಟ್ಸ್ ಜೊತೆ ಇದು ಬರುತ್ತೆ. ಅಂಡ್ 6.5 ಕಿಲೋ ಪಾಸ್ಕಲ್ ಸಕ್ಷನ್ ಪವರ್ ಇದೆ. ಬಂದಿರುವಂತ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ನಾನು ಯೂಸ್ ಮಾಡಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಫ್ಲೋರ್ ಬ್ರಷ್. ಸೊ ಆರಾಮಾಗಿ ನಾವು ನಿಂತ್ಕೊಂಡೆ ನೆಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡಬಹುದು. ಇದು ಈಸಿ ಟು ಯೂಸ್, ಈಸಿ ಟು ಇನ್ಸ್ಟಾಲ್ ಅಂಡ್ ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಮನಿ. ಇದರ ಸಕ್ಷನ್ ಪವರ್ ತೋರ್ಸಕ್ಕೋಸ್ಕರ ನೋಡಿ ನಿಮ್ಗೆ ಇಲ್ಲೊಂದಷ್ಟು ನಾನು ಪೇಪರು ಮತ್ತೆ ಕಸ ಎಲ್ಲ ಹಾಕಿದೀನಿ, ಅದನ್ನ ತೋರಿಸ್ತಾ ಇದ್ದೀನಿ. ಈ ಕ್ರಿವೈಸ್ ನಾಸಲ್ ಏನಿದೆ, ಇದು ನಮಗೆ ರೀಚ್ ಆಗಕ್ ಆಗದೆ ಇರುವಂತ ಕಾರ್ನರ್ಸ್ನೆಲ್ಲ ನೀಟಾಗಿ ರೀಚ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಎಕ್ಸ್ಟೆನ್ಷನ್ ರಾಡ್ ಅಂತೂ ಆಡೆಡ್ ಬೆನಿಫಿಟ್ ಅಂತಾನೆ ಹೇಳ್ಬಹುದು. ಮಲ್ಟಿಪರ್ಪಸ್ ಬ್ರಷ್ ಅಲ್ಲಿ ನಾವು ಮ್ಯಾಟ್ರೆಸ್, ಕುಷನ್ಸ್, ಸೋಫಾಸ್, ಕರ್ಟನ್ಸ್ ಈ ತರ ಡೆಲಿಕೇಟ್ ಏರಿಯಾಗಳನ್ನೆಲ್ಲ ಆರಾಮಾಗಿ ಕ್ಲೀನ್ ಮಾಡಬಹುದು.
ನೋಡಿ ಎಲ್ಲ ಡಸ್ಟ್ ಅಕ್ಯುಮುಲೇಟ್ ಆಗ್ತಾ ಇರೋದು ನಿಮಗೆ ನೀಟಾಗಿ ಕಾಣಿಸ್ತಾ ಇರತ್ತಲ್ವಾ. ಇದನ್ನ ತೆಗೆದು ಕ್ಲೀನ್ ಮಾಡೋದು ತುಂಬಾ ಈಸಿ. ಆಗ್ಲೇ ತೋರಿಸ್ದಾಗೆ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಇದು ಹೊರಗೆ ಬರುತ್ತೆ. ನೋಡಿ ಇಲ್ಲಿರುವಂತ ಡಸ್ಟ್ ನೆಲ್ಲ ನೀಟಾಗಿ ಕ್ಲಿಯರ್ ಮಾಡ್ಬಿಟ್ಟು ಮತ್ತೆ ವಾಪಸ್ಸು ನೀವು ಹಾಗೆ ಅಟ್ಯಾಚ್ ಮಾಡ್ಬಿಡ್ಬಹುದು. ನೋಡಿದ್ರಿ ಅಲ್ವಾ ಈ ಅಗ್ಯಾರೋ ರೀಗಲ್ ಪ್ಲಸ್ ಅಪ್ರೈಟ್ ವ್ಯಾಕ್ಯೂಮ್ ಕ್ಲೀನರ್ ನ ಹೇಗ್ ಯೂಸ್ ಮಾಡೋದು ಅಂತ. ಸೊ ನೀವೇನಾದ್ರೂ ಒಂದು ವ್ಯಾಕ್ಯೂಮ್ ಕ್ಲೀನರ್ ನ ಹುಡುಕ್ತಾ ಇದ್ರೆ, ನಿಮಗೆ ಬೇಕಾಗಿರುವಂತ ಫೀಚರ್ಸ್ ಇದ್ರಲ್ಲಿ ಇದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ನಾನ್ ಪರ್ಚೇಸ್ ಮಾಡಿರುವಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಆಯ್ತಾ. ನಾನ್ ನಿಮಗೆ ಹೇಳ್ದೆ ನಮ್ ವಿಡಿಯೋನಲ್ಲಿ 2 ಸೆಗ್ಮೆಂಟ್ ಅಂತ. ಸೊ ಈಗ 2ನೇ ಸೆಗ್ಮೆಂಟ್ ಯಾವುದು, ಎಲ್ಲಿಗೆ ಹೋಗ್ತಾ ಇದೀನಿ ನೀವೇ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಇವತ್ತು ನಾನು ಪದ್ಮನಾಭ ನಗರದಲ್ಲಿರುವಂತ ಸುನಂದ ಆಂಟಿ, ನಮ್ಮ ಫೇವ್ರೆಟ್ ಸೋನಾ ಆಂಟಿ ಮನೆಗೆ ಬಂದಿದ್ದೀನಿ. ಸೊ ಇವತ್ತು ಫುಲ್ಲು ನಮಸ್ಕಾರ. ಎಲ್ಲೋ ಆರೆಂಜ್. ನಮಸ್ಕಾರ, ಸಾರಿ ಆಂಟಿ ಹೇಳಿ, ಸಾರಿ ಇನ್ನೊಂದ್ಸಲ ನಮಸ್ಕಾರ ಹೇಳ್ಬಿಡಿ ಆಂಟಿ. ನಮಸ್ಕಾರ. ನಾನು ಬೈ ಡಿಫಾಲ್ಟ್ ನಿಮ್ಮ ಸೀರೆ, ನಿಮ್ಮ ಒಡವೆ, ನಿಮ್ಮ ಅಲಂಕಾರ ಅದನ್ನ ನೋಡ್ತಾ ಇರ್ತೀನಿ ನಾನು. ಸೊ ಎಲ್ಲ ಫುಲ್ಲು ಆರೆಂಜಿಶ್ ಅನ್ಬಹುದು ಅಥವಾ ಮಸ್ಟರ್ಡ್ ಅನ್ಬಹುದು ಅಲ್ವಾ ಆಂಟಿ ಇದನ್ನ? ಸೊ ಎಲ್ಲ ಮ್ಯಾಂಗೋ ಪಲ್ಪ್ ಕಲರ್. ಮ್ಯಾಂಗೋ ಪಲ್ಪ್ ಕಲರ್, ಸೂಪರ್, ಕರೆಕ್ಟ್. ಮ್ಯಾಂಗೋ ಪಲ್ಪ್ ಕಲರು ನೀಟಾಗಿ ಒಡವೆ ಹಾಕೊಂಡು ಇನ್ನೂ ಒಂದು ತೋರಿಸ್ಬೇಕು ನಾನು ಆಂಟಿಗೆ. ಫುಲ್ ಟರ್ನ್ ಮಾಡ್ಬೇಕು ಆಂಟಿ ಅದಕ್ಕೆ. ಇಲ್ಲಿ ನೋಡಿ ಹೆಂಗಿದೆ ಗಂಟು, ಸೂಪರ್ ಅಲ್ಲ ಹೆಂಗೆ? ಸೊ ನೀಟಾಗಿ ಟಿಪ್ ಟಾಪ್ ಆಗಿ ಆಂಟಿ ರೆಡಿ ಆಗಿದ್ದಾರೆ. ಯಾಕೆ ರೆಡಿ ಆಗಿದ್ದಾರೆ ಅಂದ್ರೆ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ನಮಗೋಸ್ಕರ ಮಾಡಿ ತೋರಿಸ್ತಾ ಇದಾರೆ. ಸ್ಪೆಷಲ್ ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಇದು ಅಂಗಡಿಯಲ್ಲಿ ಸಿಗುತ್ತೆ. ನಾವ್ ಇದನ್ನ ಮನೇಲಿ ಮಾಡ್ಕೊಳಕ್ ಯೋಚನೆನೂ ಮಾಡಲ್ಲ, ಅಥವಾ ಮನೇಲಿ ಹೇಗ್ ಮಾಡೋದು ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ನಾನು ಫಸ್ಟ್ ಟೈಮ್ ಮನೇಲಿ ಇದನ್ನ ತಿಂದಿರೋದು ಇವ್ರ ಮನೇಲೇನೆ. ಸೊ ತಿಂದಿದ್ ದಿನಾನೇ ಫ್ಯಾನ್ ಆಗ್ಬಿಟ್ಟಿದ್ದೆ ನಾನು. ಪ್ಲೀಸ್ ಅದನ್ನ ನಮ್ಮ ಆಡಿಯನ್ಸ್ಗೋಸ್ಕರ ತೋರಿಸ್ಕೊಡಿ ಅಂತ ಕೇಳಿದೆ. ಸೊ ಅದೇನು ಅಂತ ಇವ್ರ ಬಾಯಲ್ಲೇ ಕೇಳೋಣ. ಹೇಳಿ ಸುನಂದ ಆಂಟಿ, ಇವತ್ತೇನ್ ನಮಸ್ಕಾರ. ವೀಕ್ಷಕರಿಗೋಸ್ಕರ ಅದು ತಿಂಡಿ ಅಲ್ಲ, ಊಟ ಅಲ್ಲ, ಸ್ನಾಕ್ಸ್ ಅಲ್ಲ, ಆದ್ರೆ ಎಲ್ಲರಿಗೂ ಬೇಕಾಗಿರೋದು, ಎಲ್ಲ ಆರೋಗ್ಯ ದೃಷ್ಟಿಯಿಂದನೂ ಬೇಕು, ಬಾಯಿ ಚಪ್ಲಕ್ಕೂ ಬೇಕು. ಕರೆಕ್ಟ್. ಇದು ಊಟ ಆದ್ಮೇಲೆ, ತಿಂಡಿ ಆದ್ಮೇಲೆ ಏನೇ ಆಗ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಬೆಳಗ್ಗೆ ಟೀ ಆದ ತಕ್ಷಣ ಅದ್ ಬೇಕು, ತಿಂಡಿ ಆದ ತಕ್ಷಣ ಬೇಕು, ಊಟ ಆದ ತಕ್ಷಣ ಬೇಕು. ಹೆಂಗಸರು ಗಂಡಸರು ಎಲ್ಲರೂ ಹಾಕೋತಾರ ಅದನ್ನ. ಅದು ಟೀ ಮತ್ತೆ ಇದಾದ್ಮೇಲೆ ಕೂಡ ತಿಂತಾರ? ಹೌದು, ಬೆಳಗ್ಗೆ ಟೀ ಆದ ತಕ್ಷಣ ಬೇಕು ಅವ್ರಿಗೆ. ಹೌದಾ? ಓ ಓಕೆ. ಇನ್ ಸಸ್ಪೆನ್ಸ್ ಇದ್ ಮಾಡೋದ್ ಬೇಡ. ಇವಾಗ ಇದೊಂದು ಟ್ರೆಡಿಷನ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ನಾವು. ಏನಂದ್ರೆ ಇಲ್ಲಿ ನಾವು ಡಿಶ್ ಹೇಳಲ್ಲ, ಅಡಿಗೆ ಮನೇಲಿ ಹೇಳ್ತೀವಿ. ಆದ್ರೆ ನೀವು ಥಂಬ್ನೇಲ್ ಅಲ್ಲಿ ಆಲ್ರೆಡಿ ನೋಡ್ಬಿಟ್ಟಿರ್ತೀರಾ. ಆದ್ರೂ ನಮ್ ಸಸ್ಪೆನ್ಸ್ ನ ನಾವು ಮೇಂಟೈನ್ ಮಾಡ್ತೀವಿ. ಸೊ ಈಗ ಅಡಿಗೆ ಮನೆಗೆ ಹೋಗ್ತೀವಿ. ಓಕೆ, ಸೀಕ್ರೆಟ್ ರಿವೀಲ್ ಮಾಡಕ್ಕೆ ಅಡಿಗೆ ಮನೆಗೆ ಬಂದಾಯ್ತು. ನೋಡಿ ಕೈಯಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ. ನೀವು ಸಿಂಪಲ್ ಆಗಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಮನೆಯಲ್ಲೇ ಮಾಡ್ಕೋಬಹುದು. ಮಸಾಲಾ ಪಾನ್. ಮಸಾಲಾ ಪಾನ್. ಅದೊಂದು ಹಬ್ಬ ಬರ್ತಾ ಇದೆ. ಹಬ್ಬದ ಇದಕ್ಕೆ ವಿಳ್ಯದೆಲೆ ಅಡಕೆ ಹಾಕೊಳ್ಳೋದಕ್ಕಿಂತ ಆರೋಗ್ಯ ದೃಷ್ಟಿಯಿಂದ ಇದೆಲ್ಲಾನು ಮೈಗೆ ಬೀಳುತ್ತೆ. ಈ ತರ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾಗ ತಿನ್ಕೋಬಹುದು. ಹೆಂಗೆ? ತಿಂಗಳಿಗೆ ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಸಾಕು, ತಿನ್ಬಹುದು. ರೆಗ್ಯುಲರ್ ಆಗಿ ಆಂಟಿ ಮನೇಲಿ ಇದು ಸ್ಟಾಕ್ ಇದ್ದೇ ಇರುತ್ತೆ. ಸೊ ಈ ಒಂದು ಮಸಾಲಾ ಪಾನ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇದು ಪಾನ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ವಿಳ್ಯದೆಲೆ. ಇದು ಎಂತ ಪಾನ್ ಅಂದ್ರೆ ಕರಿ ಪಾನ್, ಅಂದ್ರೆ ಕರಿ ವಿಳ್ಯದೆಲೆ. ಇದು ನಮ್ಮ ಮನೆಗೆ ಒಂದು ಹುಡುಗಿ ಬರುತ್ತೆ, ಶಿವಮ್ಮ ಅಂತ, ಶಿವಮ್ಮ ಸಿದ್ದಪ್ಪ ಅಂತ, ಅವ್ರ ತೋಟದ್ದು. ಓಕೆ, ಬಟ್ ಕರಿ ವಿಳ್ಯದೆಲೆ ಸಿಗದೆ ಇರೋರು ಸಿಗುತ್ತೆ, ಸಿಗುತ್ತೆ. ಆ ಅಂಬಾಡಿ ಅಥವಾ ಇದು ಮೆಡ್ರಾಸಲ್ಲಿ ಮಾಡಿದ್ರೆ ಮೆತ್ತಗಾಗುತ್ತೆ. ಓ ಹೌದು, ಆರೋಗ್ಯ ದೃಷ್ಟಿಯಿಂದನೂ ಇದು ಒಳ್ಳೇದು. ಓಕೆ, ನೆನ್ಪಿಟ್ಕೊಳ್ಳಿ, ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು, ರುಚಿಗೂ ಇದು ಚೆನ್ನಾಗಿರುತ್ತೆ, ಕನ್ಸಿಸ್ಟೆನ್ಸಿಗೂ ಕರೆಕ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಕರಿ ವಿಳ್ಯದೆಲೆ ಮಾಡಬಾರ್ದು ಅಂತಿಲ್ಲ, ಬಿಳಿ ವಿಳ್ಯದೆಲೆ, ಬಟ್ ಮಾಡ್ಬೋದು. ಮೆತ್ತಗಾಗುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಟೆಕ್ಸ್ಚರ್ ಡಿಫ್ರೆನ್ಸ್ ಆಗುತ್ತೆ. ಇದು ಸಿಗ್ಲೇ ಇಲ್ಲ ಅಂದವರು ಅದನ್ನ ಆಪ್ಟ್ ಮಾಡ್ಕೊಳ್ಳಿ ಆಯ್ತಾ. ಅಡಿಕೆ ನೀವು ಬಣ್ಣ ಕಟ್ಟಿದ್ದಾರೆ ತಗೋಬಹುದು, ಬಟ್ ಮಿಕ್ಸ್ ಯಾವುದು ಬೇಡ, ಪ್ಲೈನ್ ಅಡಿಕೆ ತಗೊಳ್ಳಿ ಇದಕ್ಕೆ. ಓಕೆ ಓಕೆ, ಪ್ಲೈನ್ ಅಡಿಕೆ. ಇದು ಸಕ್ಕರೆ, ಡೈಮಂಡ್ ಸಕ್ಕರೆ. ಕರೆಕ್ಟ್ ಇದೆ. ನನ್ನ ಮಗನ ಫೇವ್ರೇಟ್ ಇದು ಡೈಮಂಡ್ ಸಕ್ಕರೆ. ಇದು ಆರ್ಡಿನರಿ ಸಕ್ಕರೆ, ಎರಡು ಬೇಕು. ಇದು ಜಾಪತ್ರೆ. ಇದು ಒಣ ಕೊಬ್ಬರಿ. ಇದು ಹೇಳ್ತೀನಿ, ಇದು ಕರ್ಬೂಜದ ಬೀಜ. ಇದು ಪಂಪ್ಕಿನ್ ಬೀಜ. ಅಲ್ಲ ಏನದು ಹಣ್ಣು? ಬೂದುಗುಂಬಳಕಾಯಿ ಅಲ್ಲಪ್ಪ, ಇನ್ನು ಹಣ್ಣೇನದು? ಕರ್ಬೂಜ ಅಲ್ಲ, ಇನ್ನೊಂದು ಕಲ್ಲಂಗಡಿ ಬೀಜ. ಆಂಟಿ ಇದು ಕಲ್ಲಂಗಡಿ ಅಲ್ಲ? ಇದು ಹೌದು, ಕಲ್ಲಂಗಡಿ ಬೀಜ. ಹೌದಾ? ಕಲ್ಲಂಗಡಿ ಬೀಜ. ಇದು ವಾಟರ್ ಮೆಲನ್ ಸೀಡ್. ಓಕೆ, ಆಯ್ತಾ. ಇದು ಗಸಗಸೆ. ಹಾ, ಇದರಲ್ಲಿ ಲವಂಗ, ಏಲಕ್ಕಿ, ಜಾಕಾಯಿ ಇದೆ.
ಲವಂಗ ಏಲಕ್ಕಿ ಜಾಕಾಯಿ ಅಂದ್ರೆ ಎಷ್ಟಿದೆ ಆಂಟಿ? ಒಂದು ಲವಂಗ ಲವಂಗ ಇಲ್ಲ, ಏಲಕ್ಕಿ ಜಾಕಾಯಿ ಇದೆ ಅದ್ರಲ್ಲಿ. ಲವಂಗ ಅಲ್ಲಿದೆಯಾ? ಓಕೆ. ಹಾ ಆಯ್ತಾ. ಇದು ಲವಂಗ, ಲವಂಗ, ಏಲಕ್ಕಿ, ಜಾಕಾಯಿ ಇವೆಲ್ಲ ನೀವ್ ಎಷ್ಟು ಹಾಕಿದ್ರು ರುಚಿ ಹೆಚ್ಚುತ್ತಾ ಹೋಗುತ್ತೆ ಅಷ್ಟೇ. ಹಾಕ್ಬೋದಾ? ಪರವಾಗಿಲ್ಲ, ಎಷ್ಟಾದ್ರೂ. ಇದು ಏಲಕ್ಕಿ ಪುಡಿ, ಏಲಕ್ಕಿನೂ ಹಾಕಿ ಏಲಕ್ಕಿ ಪುಡಿನೂ ಹಾಕ್ಬೇಕಾ? ಓಕೆ ಓಕೆ. ಇನ್ನೊಂದ್ಸಲ ಇಂಗ್ರೀಡಿಯೆಂಟ್ಸ್ ನ ನೋಡ್ಕೊಂಡ್ಬಿಡೋಣ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇದೆ. ಕರಿ ವಿಳ್ಳೆದೆಲೆ, ಇಲ್ಲ ಅಂದ್ರೆ ಮಾಮೂಲಿ ವಿಳ್ಳೆದೆಲೆ. ಓಕೆ, 1 ಬಟ್ಲು ತಗೊಂಡಿದ್ದಾರೆ. ಅದಕ್ಕೆ 1 ಚಿಕ್ಕ ಕಪ್ಪು ಅಡಿಕೆ, ಪ್ಲೇನ್ ಅಡಿಕೆ ಇರಬೇಕು. ಓಕೆ, ಡೈಮಂಡ್ ಸಕ್ಕರೆ, ಸಕ್ಕರೆ, ಒಣಕೊಬ್ಬರಿ, ಕರ್ಬೂಜದ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಗಸಗಸೆ, ಜಾಪತ್ರೆ, ಏಲಕ್ಕಿ, ಲವಂಗ ಮತ್ತೆ ಲವಂಗ ಇಲ್ಲಿ. ಹಾ, ಏಲಕ್ಕಿ, ಲವಂಗ ಮತ್ತೆ ಜಾಕಾಯಿ, ಏಲಕ್ಕಿ ಪುಡಿ, ಇಷ್ಟು ಬೇಕು. ಈಗ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಮನೆಯಲ್ಲೇ ಮಸಾಲಾ ಪಾನ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದೀವಿ. ಫಸ್ಟ್ ಈಗ ಮಿಕ್ಸಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಮಿಕ್ಸಿಗೆ ಏನೇನ್ ಹಾಕೊಳ್ತಾ ಇದೀವಿ ಆಂಟಿ ನಾವೀಗ? ಜಾಪತ್ರೆ ಹಾಕೋತೀನಿ. ಜಾಪತ್ರೆ ಅದೇನ ಆಂಟಿ? 1 ಜಾಪತ್ರೆನ ಅಥವಾ ಏನದ್ ಲೆಕ್ಕ? 1 ಪೀಸ್ ಲೆಕ್ಕ ಅದು. ಸುಮ್ನೆ ಒಂದು ಹೂ ಲೆಕ್ಕ ಅದು. ಒಂದು ಹೂ ಅದು ಆಕ್ಚುಲ್ ಆಗಿ. ಸ್ವಲ್ಪ ಗಸಗಸೆ ಹಾಕೋತಾ ಇದೀನಿ. ಗಸಗಸೆ ಒಂದು 1-2 ಟೀ ಸ್ಪೂನ್. ಈ ಜಾಕಾಯಿ ಒಂಚೂರು ಹಾಕೋತೀನಿ. ಇದು ತುಂಬಾ ಹಾಕೋದ್ರಿಂದ ಗಂಟ್ಲು ಒಣಗುತ್ತೆ, ಅದಕ್ಕೋಸ್ಕರ ತುಂಬಾ ಹಾಕಬಾರ್ದು. ಒಂದಿಷ್ಟು, 1 ಇಂಚ್ ಅಷ್ಟು. ಇದು ಏಲಕ್ಕಿ, ಒಂದು 5-6 ಏಲಕ್ಕಿ ಹಾಕಿದೀನಿ. ಲವಂಗನೂ ಒಂದು 8-10 ಇದೆ. ಲವಂಗ ಸ್ವಲ್ಪ ಜಾಸ್ತಿ ರುಚಿ ಬರುತ್ತೆ. ಆಮೇಲೆ ಒಣಕೊಬ್ಬರಿ ಸ್ವಲ್ಪ ಆಮೇಲೆ ಹಾಕೊಳ್ಳೋಣ. ಇದು ಯಾವ್ದು ಆಮೇಲೆ ಹಾಕೊಳ್ಳೋದು. ಸಕ್ಕರೆ ಒಂಚೂರು ಸಕ್ಕರೆ, 1 ಸ್ಪೂನ್ ಅಷ್ಟು ಸಕ್ಕರೆ. ಡೈಮಂಡ್ ಸಕ್ಕರೆ ಇದಕ್ಕೆ ಬೇಡ, ಅದು ಆಮೇಲೆ ಹಾಕೊಳ್ಳೋದು. ಓಕೆ, ಆಯ್ತಾ. ಸೊ ಇವಾಗ ಇದಕ್ಕೆ ನಾವು ಜಾಪತ್ರೆ, ಲವಂಗ, ಏಲಕ್ಕಿ, ಸಕ್ಕರೆ, ಗಸಗಸೆ ಮತ್ತೆ ಜಾಕಾಯಿ ಇಷ್ಟನ್ನು ಹಾಕೊಂಡಿದೀವಿ. ಪುಡಿ ಮಾಡ್ಕೋಬೇಕು. ಹೌದು, ಡ್ರೈ ಆಗಿ ಪುಡಿ ಮಾಡ್ಕೊಬೇಕಾ? ನೋಡಿ, ಹೀಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ನೀಟಾಗಿ ತರ್ತರಿಯಾಗಿಲ್ಲ, ಹೀಗೆ ಫೈನ್ ಪೌಡರ್. ಇದು ತೆಗೆದ್ರೆ ಘಮ 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 ಅಂತ ಇದೆ. ನೈಸ್, ಚೆನ್ನಾಗಿ ಘಮ 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 ಅಂತ ಇದೆ. ಈಗ ಬಾಂಡ್ಲೆ ಇಟ್ಕೊಂಡೆ ಆನ್ ಮಾಡ್ತೀನಿ. ಹುರ್ಕೋಬೇಕಾ? ಅಲ್ಲ, ಅದೆಲ್ಲ ಹೇಳ್ತೀನಿ, ತೋರಿಸಿ. ಇದು ಮೊದ್ಲು ಹುರ್ಕೊಳ್ಳೋಣ. ಯಾವ್ದು? ಬೀಜಗಳನ್ನ. ಒಂಚೂರು ಒಣಕೊಬ್ಬರಿ ಹುರ್ಕೋಬೇಕು, ಆಮೇಲೆ ವಿಳ್ಯದೆಲೆ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಒಣಕೊಬ್ಬರಿ ಹುರ್ಕೊಳ್ಳೋಣ, ಬೀಜ ಹುರ್ಕೊ. ಬಟ್ ಎಲ್ಲ ಡ್ರೈ ರೋಸ್ಟ್ ಅಲ್ವಾ? ಎಲ್ಲ ಡ್ರೈ ರೋಸ್ಟ್. ಏನು ಎಣ್ಣೆ ತುಪ್ಪ ಯಾವ್ದು ಇಲ್ಲ. ತುಪ್ಪನೂ ಹಾಕಲ್ಲ? ಅದಕ್ಕೊಂದು ಅರ್ಧ ಸ್ಪೂನ್ ಹಾಕ್ತೀನಿ. ನಾನ್ ಕೇಳೋಳಿದ್ದೆ, ಸುನಂದ ಆಂಟಿ ತುಪ್ಪ ಇಲ್ದೆ ಅಡ್ಗೆ ಮಾಡೋದಾ ಅಂತ. ಹೇಳೋದು ಒಂದ್ ಅರ್ಧ ಸ್ಪೂನ್ ತಾಳಿ ತುಪ್ಪ, ತಾಳ್ಯದ ತುಪ್ಪ. ಹೆಂಗೆ ನೋಡಿದ್ರ? ತಂಗಿ ಮನೆ ತುಪ್ಪ. ತಂಗಿ ಮನೆ ತುಪ್ಪ ಚೆನ್ನಾಗಿದೆ. ಇದು ತಾಳ್ಯದ ತಂಗಿ ಮನೆ ತುಪ್ಪ, ಒಳ್ಳೆ ಟೈಟಲ್. ಕರ್ಬೂಜದ ಬೀಜ. ಹಿಂಗ್ ಕೆಂಪಾಗ್ಬೇಕಾ ಇದು? ಸ್ವಲ್ಪ ಬುಡ ಬುಡ ಅನ್ನತ್ತಲ್ಲ, ಗುಂಡ್ ಗುಂಡ್ಗಾಗತ್ತಲ್ಲ. ಓಕೆ, ಅದು ಯಾಕಂದ್ರೆ ತುಂಬಾ ದಿನ ಇದ್ರೂ ಕೆಡಲ್ಲ ವಿಳ್ಯದೆಲೆ. ಅದಕ್ಕೆ ಇದನ್ನ ಒಂಚೂರು ಬಿಸಿ ಮಾಡ್ಕೋಬೇಕು. ಚೂರು ಬುಡ್ಬುಡ ಅಂತ ಆಗ್ಬೇಕು ಅಂದ್ರ ಚೆನ್ನಾಗಿದೆ. ಇದು ಪಟ್ ಪಟ್ ಅಂತ ಇದಾಗಲ್ವಾ ಆಂಟಿ? ಇದು ಏನು ಪಾಪ್ ಆಗಲ್ವಾ? ಇದು ಆಗಲ್ಲ. ಏನೊಂದ್ 2 ಸ್ಪೂನ್ ಅಷ್ಟು ಇದೆಯಾ ಆಂಟಿ? ಇದು ನೀವು ಎಷ್ಟಾರು ಹಾಕೋಬಹುದು. ಒಂದೇ ಸ್ಪೂನ್ ಅಲ್ಲೂ ಮಾಡ್ಕೋಬಹುದು. ಓಕೆ, 4 ಸ್ಪೂನ್ ಅಲ್ಲೂ ಹಾಕೋಬಹುದು. ಇದು ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ರುಚಿಗಿಂತ ಆರೋಗ್ಯಕ್ಕೆ ಒಳ್ಳೇದಲ್ವಾ ಸೀಡ್ಸ್. ಈ ಒಂದು ಇದು ರೀತಿಲಾದ್ರೂ ಒಂದ್ ಸ್ವಲ್ಪ ಕನ್ಸ್ಯೂಮ್ ಮಾಡ್ಬೋದು. ಕರೆಕ್ಟ್. ನೋಡಿ ಈಗ ಸೌಂಡ್. ಹೌದು, ಒಂಚೂರು ಚಿಟ್ 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 ಆಗುತ್ತೆ. ನೋಡು, ಗುಂಡ್ ಗುಂಡ್ಗಾಯ್ತು ನೋಡಿ. ಹೌದು, ಬೇಗ ಆಗೋಯ್ತಲ್ವಾ? ಎಷ್ಟು? ಹಾರ್ಡ್ಲಿ ಫ್ಯೂ ಸೆಕೆಂಡ್ಸ್ ಅಷ್ಟೇ. ನೈಸ್, ಹಾರ್ಡ್ಲಿ ಫ್ಯೂ ಸೆಕೆಂಡ್ಸ್ ಅಷ್ಟೇ. ನೋಡಿ, ಅದು ಹುಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಯಾವ್ದು ಬೇಕಾ ಆಂಟಿ? ಬೀಜ. ಆ ಬೀಜ ಇದಾ? ನಾನು ಇದು ನೋಡಿದ ತಕ್ಷಣ ಪಂಪ್ಕಿನ್ ಸೀಡ್ಸ್ ಅನ್ಕೊಂಡೆ ಫಸ್ಟ್. ಅಲ್ಲ, ಬಟ್ ಆಮೇಲೆ ವಾಟರ್ ಮೆಲನ್ ಸೀಡ್ಸ್.
ಆಂಟಿ ಹಿಂದೆ ನಾನೇನೋ ಮಾಡಿದೆ ಗೊತ್ತಾಗಿಲ್ಲ ಆಂಟಿಗೆ. ಏನಪ್ಪ ಬರೀ ಸೀಡ್ಸ್ ಒಂಚೂರು ಬಾಯ್ಗ. ಒಳ್ಳೇದಾಯ್ತು. ಏನಂತ ನಂಗೆ ತುಂಬಾ ಇಷ್ಟ ಆಕ್ಚುಲಿ ಇದು. ಒಳ್ಳೇದು. ನಮ್ಮನೇಲೂ ಈ ಸೀಡ್ಸ್ ಸ್ಟಾಕ್ ಎಲ್ಲ ಇರುತ್ತೆ. ಇದನ್ನ ಸಾಮಾನ್ಯವಾಗಿ ಫ್ಲೇಕ್ಸ್ ತಿನ್ನುವಾಗ ಇದನ್ನ ನನ್ನ ತಮ್ಮ ಹುರಿದು ಇಟ್ಕೊಂಡಿರ್ತಾನೆ ತಿಂತಾನೆ. ನಾವು ಅಷ್ಟೇ ಆಂಟಿ, ಹಸಿದು ತಿನ್ಬೋದು, ಫ್ಲೇಕ್ಸ್ ಜೊತೆ ಹಾಕೋಬಹುದು. ಏನ್ ಮಾಡಿ ಗೊತ್ತಾ, ಇಷ್ಟೇ ಉಪ್ಪು ಒಂಚೂರು ನೀರು ಚಿಮ್ಸಿ ಹೋದ್ಬಿಡು, ರುಚಿ ಬರುತ್ತೆ. ಸಾಲ್ಟೆಡ್ ಪಂಪ್ಕಿನ್ ಸೀಡ್ಸ್. ಹೌದು, ಅದಕ್ಕೆ ನಂಗೆ ಡೌಟ್ ಬಂದಿದೆ ಪಂಪ್ಕಿನ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್. ನನ್ಗೇನೋ ಪಂಪ್ಕಿನ್ ಸೀಡ್ಸ್. ಇಲ್ಲ ವಾಟರ್ ಮೆಲನ್ ಸೀಡ್ಸ್. ಹೌದಾ? ಪಕ್ಕನಾ? ಪಕ್ಕ. ಓಕೆ. ಕುಂಬಳ ಬೀಜ ಅಂತಾನೆ ಹೇಳೋದು ಇದನ್ನ. ಕುಂಬಳ ಬೀಜ ಅಂದ್ರೆ ಪಂಪ್ಕಿನ್ ಅಲ್ಲ? ಅಲ್ಲ ಸರಿ, ಕಲ್ಲಂಗಡಿ ಬೀಜ ಅಂತಾನೆ ಹೇಳೋದು. ಕಲ್ಲಂಗಡಿ. ಓಕೆ. ಇದು ಪಟ್ ಅನ್ನಕ್ ಸ್ಟಾರ್ಟ್ ಆಯ್ತು. ಹಾರ್ಡ್ಲಿ ಒಂದ್ 5 ಸೆಕೆಂಡ್ಸ್ 5-10 ಸೆಕೆಂಡ್ಸ್ ಇದು ಆಲ್ರೆಡಿ ರೋಸ್ಟ್ ಆಗೋಯ್ತು ಚೆನ್ನಾಗಿ. ನೋಡು ಗುಂಡಿಗೆ ಬರುತ್ತೆ, ಎಷ್ಟು ಗುಂಡು ಬರುತ್ತೆ. ಹೌದು, ಫ್ಲಾಟ್ ಇದ್ದಿದ್ದೆಲ್ಲ ಸ್ವಲ್ಪ ಮೈಕೈ ತುಂಬಿಕೊಳ್ತು. ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಆದ್ರೂ ಮೈಕೈ ತುಂಬಿಕೊಳ್ತು ಬಿಸಿಗೆ. ಏನಂದ್ರೆ ಹಸಿ ಹಾಕಿದ್ರೆ ಕೆಟ್ಟೋದ್ರೆ ಅಂತ. ಅದಕ್ಕೆಲ್ಲ ಹುರ್ಕೊಳ್ಳೋದು ಅಂದ್ರೆ ಶೆಲ್ಫ್ ಲೈಫ್ ಜಾಸ್ತಿ ಮಾಡೋದು. ಗೊತ್ತಾಯ್ತಾ ನಿಮ್ಗೆ? ಇದು ಜಾಸ್ತಿ ದಿನ ಇಟ್ಕೋಬೇಕು ಅಂತ ನಾವು ಹುರ್ಕೊಂಡು ತಗೊಳ್ಳೋದು. ಅಂಡ್ ಡ್ರೈ ರೋಸ್ಟ್. ಈಗ ಒಣಕೊಬ್ಬರಿ ಅಲ್ವಾ ಆಂಟಿ? ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಫ್ ಮಾಡಿದೀನಿ. ಹಾಕು ಬೇಡ, ಸಾಕು. ಆ ಬಿಸಿನಲ್ಲೇ ಸಾಕು. ಬಿಸಿ ಸಾಕು. ಒಣಕೊಬ್ಬರಿ ಸ್ಟವ್ ಆಫ್ ಮಾಡ್ಬಿಡಿ. ಬಾಣ್ಲೆ ಬಿಸಿನಲ್ಲೇ ಸುಮ್ಮನೆ ಬೆಚ್ಚಗ್ ಮಾಡಿದ್ರೆ ಸಾಕು. ಒಣಕೊಬ್ಬರಿನ ಬೆಚ್ಚಗ್ ಮಾಡಿದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗತ್ತೆ ಅಲ್ವಾ ಆಂಟಿ? ಹೌದು. ನನ್ ಕೈಗೆ ಕೊಡ್ಬೋದಿತ್ತು ಆಂಟಿ ಆ ಪೀಸ್ನ. ಇನ್ನೊಂದು ಸೇರ್ಸೆ ಕೊಡ್ತೀನಿ. ಡಬಲ್ ಇನ್ನೊಂದು ಸೇರಿಸ್ಕೊಡ್ತೀನಿ ಅನ್ಕೊಡಿ. ನಂಗೆ ಇಷ್ಟ ಒಣಕೊಬ್ಬರಿ. ಹಿಂಗೆ ನೋಡಿ ಒಣಕೊಬ್ಬರಿ ಸ್ಮೆಲ್ ಬರ್ತಾ ಇದೆ. ಹೌದಮ್ಮ ಅಂತ ಆ ಬಿಸಿನೇ ಸಾಕದಕ್ಕೆ. ಒಣಕೊಬ್ಬರಿ ತಿನ್ನಕ್ ಇಷ್ಟ, ತುರಿಯಕ್ ಕಷ್ಟ. ನಮ್ಮನೆ ಹುಡುಗ ಇದ್ದಾನೆ ಗುಂಡ ಅಂತ, ಅವನ್ ತುರಿದು ಕೊಡ್ತಾನೆ. ನೆಕ್ಸ್ಟ್ ಟೈಮ್ ನಾನು ಒಂದೆರಡು ಚಿಪ್ಪು ಒಣಕೊಬ್ಬರಿ ತಂದ್ಕೊಟ್ಬಿಡ್ತೀನಿ, ಗುಂಡ ಕೆಲ್ಸಿಸ್ಕೊಂಡು ಹೋಗ್ತೀನಿ. ಇರುತ್ತೆ, ತರೋದೇನ್ ಬೇಡ. ಅಲ್ಲ ಊರಿಂದ ಬರುತ್ತಲ್ಲ, ತಳ್ಳಿದ್ದು ತಳ್ಳಿದ್ದು ಕಾಯಿ ಕಳ್ಸಿರ್ತಲ್ಲ, ಅದೆಲ್ಲ ಒಣಕೊಬ್ಬರಿ ಆದ್ರೆ ನೀರಿರಲ್ಲ, ಅದನ್ನ ಕೊಡೋಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಹಿಂದೆ ಹಾಕಿರ್ತೀನಿ, ಬೇಕಾದಾಗ ತಕ್ಕೋತೀನಿ. ಆಂಟಿ ನಾನಿಲ್ಲಿ ನಿಮ್ ಹಿಂದೆ ಪಂಪ್ಕಿನ್ ಸೀಡ್ಸ್ ತಿಂತಾ ಇದ್ರೆ ಆ ಕಡೆಯಿಂದ ಪ್ರಶಾಂತು ಸುಮ್ನೆ ಕ್ಯಾಮ್ರಾ ಹಿಂಗ್ ಹತ್ರ ತಗೊಂಡ್ಬರೋ ತರ ಮಾಡಿ ಆ ಸೀಡ್ಸ್ ಎಲ್ಲ ತಗೊಂಡು. ಒಳ್ಳೇದಾಯ್ತು. ಈಗ ಮ್ಯಾಮ್ಗೆ ಹೇಳ್ತೀನಿ ಇದು ಒಂದ್ ಸ್ಪೂನ್ ತುಪ್ಪ. ಸ್ಟವ್ ಆನ್ ಮಾಡೋದು ಬೇಡ ಆಂಟಿ? ಮಾಡ್ತೀನಿ ಇವಾಗ ಮಾಡ್ತೀರ? ಒಂದ್ ಅರ್ಧ ಸ್ಪೂನ್ ತುಪ್ಪ ಅಷ್ಟೇ. ಡೈಮಂಡ್ ಸಕ್ಕರೆ ಎಲ್ಲ ಆಂಟಿ? ಅದು ಆಮೇಲೆ ಅದು ಆರಿದ್ಮೇಲೆ. ಫುಲ್ ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀರಾ ಅಲ್ವಾ ನೀವು? ಇಲ್ಲ, ಜೋರಾಗಿದೆ. ಜೋರ್ ಮಾಡಿದ್ದೀರಾ? ಈಗ ವಿಳ್ಳೆದೆಲೆ ಹಾಕ್ತಾ ಇದೀನಿ. ಜೋರ್ ಮಾಡ್ಕೊಂಡು ಹಾಕೋದಾ? ಪರವಾಗಿಲ್ಲ. ಓಕೆ. ಓ ನೈಸ್. ಎಷ್ಟು ವಿಳ್ಳೆದೆಲೆ ಕಟ್ ಮಾಡಿದ್ದೀರಾ ಆಂಟಿ? 25 ಎಲೆ ಕಲಸಿ ಇದು ಮಾಡಿದೀನಿ. 25 ಎಲೆ ಇದೆಯಾ? ಓ ನೈಸ್. ತೊಳೆದು ಒಣಗಿಸಿ ಆಮೇಲೆ ಕಟ್ ಮಾಡಿದ್ದೀರಾ ಅಲ್ವಾ? ಒರೆಸಿ. ತೊಳೆದು ಒರೆಸಿ ಒರೆಸಿ ಕಟ್ ಮಾಡಿ ತೊಟ್ಟು ತೆಗೆದು ಹಾಕಿ. ಹೌದು, ತೊಟ್ಟು ಮುಂದೆ. ಯಾಕಂದ್ರೆ ವಿಳ್ಳೆದೆಲೆ ತಿನ್ನೋ ಇದೇ ಬೇರೆ. ಅದು ತೊಟ್ಟಲ್ಲಿ ತುದಿನಲ್ಲಿ ರಾಕ್ಷಸರು ಇರ್ತಾರೆ. ತೊಟ್ಟು ತುದಿ ಮತ್ತು ಇದರಲ್ಲಿ ರಾಕ್ಷಸರು ಇರ್ತಾರೆ. ನಡುವೆ ಲಕ್ಷ್ಮೀ ನರಸಿಂಹ ಇರ್ತಾನೆ. ಹಿಂದಿನ ಭಾಗದಲ್ಲಿ ವಿಷ್ಣು ಸ್ವರೂಪ ಎಲ್ಲ ದೇವರುಗಳು ಇರ್ತಾರೆ. ಆದ್ರಿಂದ ಅವೆರಡನ್ನ ತೆಗೆದ್ಬಿಟ್ರೆ ತಿನ್ಬೇಕು. ಓ ವೆರಿ ನೈಸ್. ಗೊತ್ತಾಯ್ತಾ? ತೊಟ್ಟು ಮತ್ತೆ ವಿಳ್ಳೆದೆಲೆ ತುದಿನಲ್ಲಿ ರಾಕ್ಷಸರು ಇರ್ತಾರಂತೆ, ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರು, ಹಿಂದೆ ವಿಷ್ಣು ಸ್ವರೂಪದ ಎಲ್ಲ ದೇವರುಗಳು ಅಲ್ಲಿ ಎಲ್ಲಾ ದೇವರುಗಳು, ವಿಷ್ಣು ಸ್ವರೂಪದ ಎಲ್ಲಾ ದೇವರು. ಸೊ ಮಧ್ಯದ ಭಾಗನ ತಿಂದು ತೊಟ್ಟು ಮತ್ತೆ ತುದಿನ ತೆಗೆದು ಹಾಕ್ಬೇಕು. ನನಗೆ ಗೊತ್ತಿರ್ಲಿಲ್ಲ ಇದು. ನನ್ಗೆ ತೊಟ್ಟು ತುಂಬಾ ಇಷ್ಟ. ತಿನ್ಬಾರ್ದು. ತೊಟ್ಟು ತಿಂತಾ ಇದ್ದೆ ನಾನು, ರಾಕ್ಷಸರನ್ನ ತಿಂದಾಕ್ತಾ ಇದ್ದೆ ನಾನು. ಹೆಂಗೆ ರಾಕ್ಷಸರನ್ನ ತಿಂದು ಹಾಕ್ತಿದ್ದೆ. ಆಕ್ಚುಲಿ ಯಾವಾಗ್ಲೂ ತುದಿ ಮುರ್ಕೊಳ್ಳೋದಿಲ್ಲ, ತೊಟ್ಟು ಮುರ್ಕೊಳ್ಳೋದು. ತೊಟ್ಟಂತೂ ಕಂಪಲ್ಸರಿ ತಿಂತಾ ಇದ್ದೆ ನಾನು. ಇವಾಗ ಬಿಡ್ಬೇಕು ಇನ್ಮೇಲೆ ತಿನ್ಬಾರ್ದು. ಓ ನೈಸ್. ತೊಟ್ಟು ಮುರಿದು ತಿನ್ಬೇಕು.
ಆಕ್ಚುಲಿ ವಿಳ್ಳೆದೆಲೆ ತುಂಬಾ ಕ್ಯಾಲ್ಸಿಯಂ ಅಲ್ವಾ? ಕ್ಯಾಲ್ಸಿಯಂ ಇವೆಲ್ಲ ಸೇರುತ್ತಲ್ಲ. ಹೌದಾ? ಅಂದ್ರೆ ಕ್ಯಾಲ್ಸಿಯಂ ಅಂದ್ರೆ ಸುಣ್ಣ ಹಾಕೋದ್ರಿಂದ ಕ್ಯಾಲ್ಸಿಯಂ ಅಂತಾರಲ್ವಾ? ಇಟ್ಟಿದ್ದೀನಿಲ್ಲ ಸುಣ್ಣ ಇಲ್ಲ ಆಂಟಿ, ಇಲ್ಲಿದೆಯಲ್ಲ ಏಲಕ್ಕಿ ಪುಡಿ ಅಂತ್ರಿ? ಅಲ್ಲ ಸುಣ್ಣ, ಏಲಕ್ಕಿ ಪುಡಿ ಹೇಳಿ ಸುಣ್ಣ. ಹಾ ನೋಡಿ, ಇಂಗ್ರೀಡಿಯೆಂಟ್ಸ್ ಕನ್ಫ್ಯೂಸ್ ಆಗ್ಬೇಡಿ. ಏಲಕ್ಕಿ ಹಾಕಿರೋದು, ಅದು ಏಲಕ್ಕಿ ಪುಡಿ ಅಲ್ಲ, ಸುಣ್ಣ. ಕ್ಯಾಲ್ಸಿಯಂ ನ ಆಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿಳ್ಳೆದೆಲೆಗೆ ಸುಣ್ಣ ಹಾಕೊಂಡು ತಿನ್ನೋದ್ರಿಂದ ಕ್ಯಾಲ್ಸಿಯಂ ಚೆನ್ನಾಗಿದಾಗುತ್ತೆ. ತಿನ್ನಬೇಕು, ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ತಾಂಬೂಲ. ಒಳ್ಳೇದು ಅಂದ್ರೆ ಯಾವ್ದೇ ಆದ್ರೂ ಅಷ್ಟೇ ಲಿಮಿಟ್ ಅಲ್ಲಿ ಇರಬೇಕು. ವಿಳ್ಳೆದೆಲೆ ಒಳ್ಳೇದು ಅಂತ ಇಟ್ಕೊಳ್ಳೋದು ಅದು ಮಾಡ್ಬಾರ್ದು. ಒತ್ತರಿಸಿಟ್ಕೋಬಾರ್ದು, ತೆಗೆದು ಬಿಡ್ಬೇಕು ಅದನ್ನ. ಅಂಡ್ ಹೊರಗಡೆ ಸಿಗುವಂತ ಸ್ವೀಟ್ ಬೀಡಾಗಳು ಒಳ್ಳೇದಲ್ಲ. ಅದಕ್ಕೆ ಏನೋ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಕೆಮಿಕಲ್ಸ್ ಪ್ಲಸ್ ಸ್ವೀಟ್ ತುಂಬಾ ಜಾಸ್ತಿ, ಸ್ವೀಟ್ ತುಂಬಾ ಇರುತ್ತೆ. ಜೊತೆಗೆ ಇದು ಹಾಕಿರ್ತಾರೆ, ಏನದು ಜೇನುತುಪ್ಪ ಹಾಕಿರ್ತಾರೆ. ಎಲ್ಲಾ ಸ್ವೀಟ್ ಅಲ್ಲಿ ಸಕ್ಕರೆ ಹಾಕ್ತಾರೆ, ಜೇನುತುಪ್ಪನೂ ಹಾಕ್ತಾರೆ. ಆಮೇಲೆ ಪ್ರಿಸರ್ವೇಟಿವ್ಸ್ ಹಾಕ್ಬೋದು ಅವ್ರ ಕಡೆ. ಸೊ ಹಾಗಾಗಿ ಆ ಬೀಡ ಅಲ್ಲ, ಈ ತರ ಮಾಡ್ಕೊಂಡು ತಿಂದ್ರೆ ಒಳ್ಳೇದು. ಇದಾಯ್ತು, ಆಫ್ ಮಾಡ್ತೀನಿ ಈಗ. ಮಾಡಿ ಮಾಡಿ ಆಂಟಿ. ಅಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ಲ? ಆಗಿದೆ. ಈಗ ಈ ಪುಡಿ ಮಾಡಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈ ಪುಡಿ ಮಾಡಿದಿಲ್ಲ, ಈ ಪುಡಿ ಹಾಕ್ತೀನಿ. ಜ್ಞಾಪಕ ಇದೆ ಅಲ್ವಾ ನಾವು ಪುಡಿಗೆ ಏನೇನು ಹಾಕಿದ್ವಿ ಅಂತ? ಲವಂಗ, ಏಲಕ್ಕಿ ಹಾಕಿ ಆಂಟಿ ನೀವು. ಲವಂಗ, ಏಲಕ್ಕಿ, ಗಸಗಸೆ, ಜಾಕಾಯಿ, ಜಾಪತ್ರೆ, ಏಲಕ್ಕಿ. ಹೇಳ್ದೆ, ಚೂರು ಸಕ್ಕರೆ. ಕರೆಕ್ಟ್. ಟೆಸ್ಟ್ ಮಾಡ್ತಾ ಇದೀನಿ ಪ್ರಶಾಂತ್. ಇದ್ರ ಜೊತೆ ಒಂಚೂರು ಹುರ್ಕೊಂಡ್ ಬಿಟ್ರೆ ನೈಸ್. ಈಗ ಒಂದೊಂದು ಇಂಗ್ರೀಡಿಯೆಂಟ್ ಆಡ್ ಮಾಡ್ತಾ ಹೋಗೋಣ. ತಗೊಳ್ಳ ಅಡಿಕೆ ಹಾಕ್ಬೇಕು. ಸುಣ್ಣ ಅನ್ನೋದು ಡ್ರೈಡ್ ಸುಣ್ಣನ ಒಣಸಿ ಇಟ್ಕೊಂಡಿರ್ತೀನಿ. 5 ಪುಡಿ ಕುಟ್ಟೋದಲ್ಲಿ. ಒಂದ್ ನಿಮಿಷ ತಗೊಂಡ್ತೀನಿ. ಕುಟ್ಟೋದ್ ತಗೋ ಅಂದ್ರು, ನಾನು ಯಾವ್ದೋ ಕುಟ್ಟದೇನೋ ಅಂತ ಹುಡುಕ್ತಾ ಇದೀನಿ. ಕುಟ್ಟದೆ, ಬಟ್ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಒಂಥರ ಒರಳುಗಳ ಜೊತೆ ಕುಟ್ಟೋದ್ ಬಂದಾಗಿದೆ. ಮೊದ್ಲಿಂಗೆ ರುಬ್ಬೋದು ನೋಡಿ. ಆಕ್ಚುಲಿ ನೀಟಾಗಿ ಒಂದ್ಸಲ ಚೆನ್ನಾಗಿದೆ. ಒರಳುಕಲ್ ಇದೆ ತಾನೇ? ಚೆನ್ನಾಗಿದೆ. ಒಂದು ಕೊಟ್ರೆ ಅಷ್ಟೇ. ಸೂಪರ್ ಆಗಿದೆ. ಉಲ್ಟಾನ ಆಂಟಿ? ಇದು ಬಟ್ಲು ಹಿಡಿಯಲ್ಲ ಅದು ಮುಂದೆ. ನನ್ನ ಕಲ್ಪನೆ ಏನಿತ್ತು ಅಂದ್ರೆ ಅದನ್ನ ತಗೊಂಡು ಕಟ್ಟೆ ಮೇಲೆ ಹಾಕೊಂಡು ಕೊಡ್ತಾರೆ ಅಂತ. ಅದಕ್ಕೆ ಉಲ್ಟಾನ ಆಂಟಿ ಅಂದ್ರೆ ಆಂಟಿ ಚೆನ್ನಾಗಿ ಹೇಳೋದು, ಅದು ಹಿಡಿಯಲ್ಲ ಬಟ್ಲಲ್ಲಿ ಅಂತ. ಒಂದ್ ಸ್ಪೂನ್ ಅಷ್ಟ ಆಂಟಿ? ಚಿಕ್ಕ ಸ್ಪೂನು. ಆದಷ್ಟು ಜಾಸ್ತಿ ಹಾಕೊಳ್ಳೋದು ಬೇಡ, ಕಡಿಮೆ. ಓಕೆ. ಸುಣ್ಣ ನಿಮ್ಗೆ ನಾಲ್ಗೆ ಕೆಂಪಾಗಲ್ಲ ಇದು. ಅದೇಂಗೆ? ಹಲ್ಲು ಕೆಂಪಾಗಲ್ಲ. ಎಲ್ರು ವಿಳ್ಳೆದೆಲೆ ಹಾಕೊಳ್ಳೋದು ಯಾಕೆ ಬೇಡ ಅಂತಾರೆ ಅಂದ್ರೆ ನಾಲ್ಗೆ ಕೆಂಪಾಗತ್ತೆ. ಅಯ್ಯೋ, ನಂಗೆ ಅದೇ ಇಷ್ಟ ಆಂಟಿ. ಕೆಂಪಾಗದಾಗ ಹಿಂಗ್ ನೋಡ್ಕೊಳ್ತಾರ ನಾವು. ಅಡಿಕೆ ಹಾಕ್ತಾ ಇದ್ದೀನಿ. ಇದು ಮಾಡಿರೋದ ತಂದಿರೋದ ಆಂಟಿ? ಇದು ತಂದಿರೋದು, ಮಾಡಿರೋದಲ್ಲ. ಓಕೆ. ಸೊ ಬರೀ ಪ್ಲೇನ್ ಅಡಿಕೆ ಮನೇಲಿ ಮಾಡ್ತೀವಿ. ಹೌದು, ಪ್ಲೇನು. ಮನೇಲೂ ಮಾಡ್ಕೊತೀನಿ ನಾನು. ಇದೇ ಪುಡಿ ಎಲ್ಲ ಹಾಕ್ಬಿಟ್ಟು ತುಪ್ಪದಲ್ಲಿ ಅಡಿಕೆ ಹುರ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಅದು ತಳ್ಳಿದಿಂದ ಬರುತ್ತೆ ಅಡಿಕೆ? ಅಡಿಕೆ ತಳ್ಳಿದ್ದೆ. ಬೆಳೆನೇ ಹುರಿದದು. ವಿಳ್ಳೆದೆಲೆ ಇಲ್ಲ, ಅಲ್ಲಿಂದ ಬರಲ್ಲ. ನಮ್ಮ ಹುಡುಗಿ ತಂದು ಕೊಡ್ತಾಳೆ, ಶಿವಮ್ಮ ಸಿದ್ದಪ್ಪ ಅಂತಿದ್ದಾಳಲ್ಲ, ಅವಳು 100 ಎಲೆ ತಂದು ಕೊಟ್ಟಿರ್ತಾಳೆ. ಅದೇಂಗೆ 100 ಎಲೆ? ತೋಟ ಇದೆ ಅವ್ರದ್ದು, ಕನಕಪುರದಲ್ಲಿ ತೋಟ ಇದೆ. ಓ ಹೌದಾ? ನೈಸ್. ಏನೇನ್ ಹಾಕಿದಾರಂತ ಆಂಟಿ ತೋಟದಲ್ಲಿ? ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ, ಡೀಟೇಲ್ ಗೊತ್ತಿಲ್ಲ. ಒಂದ್ಸಲ ಶಿವಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡಿ, ಕೇಳೋಣ ಅಂತ. ಬೆಳಗ್ಗೆ 7:30 ಬಂದ್ರೆ ಕರೆಕ್ಟ್ ಆಗಿರ್ತಾಳೆ. ಅವ್ರ ತೋಟಕ್ಕೆ ವಿಸಿಟ್ ಇತ್ತು ಅಂದ್ರೆ ಅವ್ರ ತೋಟ ಒಂದ್ಸಲ ನಿಮ್ಗೆ ತೋರಿಸ್ಬೋದು, ಚೆನ್ನಾಗಿರುತ್ತೆ ಅಲ್ವಾ? ಮಾಡ್ಬೋದು. ತೋಟದಲ್ಲಿ ಊಟ ಆಂಟಿ ಒಂದ್ಸಲ ಪ್ಲಾನ್ ಮಾಡೋಣ. ಕೇಳೋಣ. ತೋಟದಲ್ಲಿ ಊಟ ನಾವೇ ಮಾಡ್ಕೊಂಡು ಹೋಗೋಣ ಮನೆಯಿಂದ, ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ. ಒಣಕೊಬ್ಬರಿ ಹಾಕಿದ್ರು ಆಂಟಿ. ಈಗ ಒಣಕೊಬ್ಬರಿ ಹಾಕ್ರೆ ನೀವಲ್ಲಿ ಒಣಕೊಬ್ಬರಿ ಹಾಕ್ತಾ ಇದೀರಾ? ಹಿಂದೆಯಿಂದ ಪ್ರಶಾಂತ್ ನನಗೆ ಏನೋ ಹಾಕಿದ್ರು ನೋಡು ಅಂತ. ಒಣಕೊಬ್ಬರಿ ಇವಾಗ ನೋಡಿ ಫುಲ್ ರೂಪಾನೇ ಚೇಂಜ್ ಆಗೋಯ್ತಲ್ವಾ ಈಗ ಫುಲ್. ಈಗ ಆಫ್ ಮಾಡ್ಬಿಡ್ತೀನಿ. ಒಣಕೊಬ್ಬರಿ ಹಾಕಿದ ತಕ್ಷಣ ಆಫ್ ಮಾಡ್ಬೇಕು. ಬೀಜ ಹಾಕ್ತಾ ಇದ್ದೀನಿ. ಹುರಿದಿಟ್ಕೊಂಡಿರುವಂತ ಎಲ್ಲ ಬೀಜಗಳನ್ನ ಸೇರಿಸ್ಕೊಳ್ತಿದ್ದೀರಾ? ಕಲ್ಲಂಗಡಿ ಬೀಜ, ಸೌತೆ ಬೀಜ, ಇನ್ನೂ ಏನಾದ್ರು ಬೀಜಗಳಿದ್ರೆ ಹಾಕೋಬಹುದು. ಹಾಕಬಾರ್ದು ಅಂತೇನಿಲ್ಲ, ಎರಡೇ ಅಂತಲ್ಲ, ಇಲ್ದೇನು ಮಾಡಬಹುದು. ಡ್ರೈ ಫ್ರೂಟ್ಸ್ ಹಾಕೋಬಹುದಲ್ಲ? ಹಾಕೋಬಹುದು. ದ್ರಾಕ್ಷಿ ಹಾಕೋಬಹುದು, ದ್ರಾಕ್ಷಿ, ವಾಲ್ನಟ್ ಹಾಕೋಬಹುದು, ಬಾದಾಮಿ ಹಾಕೋಬಹುದು. ಏನ್ ಬೇಕಾದ್ರೆ ಶಕ್ತಿಯಾನುಸಾರ, ಇಚ್ಛಾನುಸಾರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬಹುದು.
ನೈಸ್. ಚೆನ್ನಾಗಿ ಕಾಣಿಸಕ್ ಸ್ಟಾರ್ಟ್ ಆಯ್ತು ಈಗ. ಸಕ್ಕರೆ ಆಂಟಿ ಹಾಕ್ತೀನಿ, ಅದು ಡೈಮಂಡ್ ಹಾಕ್ಬೇಕು. ಒಂಚೂರು ಬಿಸಿ ಆರಿದ್ಮೇಲೆ ಹಾಕ್ಬೇಕು ಅದನ್ನ. ಕರಗೋಗುತ್ತೆ, ಕರಗ್ಬಿಡತ್ತೆ. ಹಾ ಆಂಟಿ ತೋಟದಲ್ಲಿ ಊಟ ಮಾಡೋಣ ಒಂದ್ಸಲ. ಹೇಳೋಣ. ವೆರಿ ನೈಸ್. ಚೆನ್ನಾಗಾಯ್ತು. ಇವಾಗ ಅದು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಬೇಗ ಬೇಗ ಆಗೋಯ್ತು. ಬೇಗ ಆಗುತ್ತೆ. ರೆಡಿ ಇಟ್ಕೊಂಡ್ಬಿಟ್ರೆ ಇದರಲ್ಲಿ ವಿಳ್ಳೆದೆಲೆ ಹೆಚ್ಚೋದೊಂದೇ ಅಷ್ಟೇ ಟೈಮ್, ಇನ್ಯಾವುದು ಟೈಮ್. ಅದು ವಿಳ್ಳೆದೆಲೆನೂ ತುಂಬಾ ಬೇಗ ಹೆಚ್ಚಬಹುದಲ್ವಾ? ಇಟ್ಕೊಂಡು ಒಂದಷ್ಟು ಬಂಚು ಹೆಚ್ಕೋಬಹುದು, ನೀಟಾಗಿ ಹೆಚ್ಕೊಂಡ್ಬಿಡ್ಬೋದು. ಈಗ ಸ್ವಲ್ಪ ಆರಾಮಾಗಿ ಹೆಚ್ಬೇಕು ಅನ್ನೋರು ಒಂದೊಂದನೇ ಕತ್ಲಿನ ಬೇಕಾದ್ರೆ ಕಟ್ ಮಾಡ್ಬೋದು. ಇದು ಸ್ವಲ್ಪ ಆರ್ಬೇಕಾ ಈಗ? ಚೂರು ಆರ್ಲಿ. ಆರಿದ್ಮೇಲೆ ಡೈಮಂಡ್ ಸಕ್ಕರೆ ಹಾಕೋದು. ಡೈಮಂಡ್ ಹಾಕೋಬಹುದು. ಈ ಜೀರಿಗೆ ಬೀಜ ಬರುತ್ತಲ್ಲ, ಸಕ್ಕರೆ ಹಾಕಿ ಸೋಂಪು ಹಾಕೋಬಹುದು. ಸೋಂಪಿನ ಬೀಜ ಬರುತ್ತೆ, ಜೀರಿಗೆ ಕಲರ್ ಅದು ಹಾಕೋಬಹುದು. ಯಾರ್ಯಾರು ಏನೇನ್ ಇಷ್ಟನೋ ಅದು ಹಾಕೋಬಹುದು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅದು ಹಾಕೋಬಹುದು. ಹೌದು, ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲ. ಮಕ್ಕಳು ನೋಡಿದ್ರೆ ಅದನ್ನ ಆರಿಸ್ಕೊಂಡು ತಿಂದ್ಬಿಡ್ತಾರೆ. ಹೌದು, ಅದಿಷ್ಟೇ ತೆಗೆದು ಬಿಡ್ತಾರೆ. ಸಿಗದೆ ರಂಗೆ ಒಂಚೂರು ಪೌಡರ್ ಮಾಡಿ ಹಾಕ್ಬಿಡ್ಬೇಕು. ಹಾಕ್ಲಾ? ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಎಷ್ಟು ಬೇಕಷ್ಟು 1 ಸ್ಪೂನ್ ಹಾಕೋಬಹುದು, 4 ಸ್ಪೂನ್ ಹಾಕೋಬಹುದು. ಸ್ವೀಟ್ ಕಡಿಮೆ ಇದ್ದವ್ರು ಕಡಿಮೆ ಹಾಕೊಳ್ರಿ. ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದಾ? ಮಾಡ್ಕೋಬಹುದು. ಬಟ್ ಅದಿದ್ರೆ ಅದನ್ನ ತರ ಕಳೆ ಇದೊಂಚೂರು ಹಾಕ್ಬಿಡ್ತೀನಿ. ಸಕ್ಕರೆ ಏನು ಹಾಕಿದ್ದೆ ಅಂದ್ರೆ ಸ್ವೀಟ್ ಅಂಶ ಬೇರೆ ಏನು ಇಲ್ಲದೆ ಇರೋದ್ರಿಂದ ಅದೊಂಚೂರು ಏನ್ ಹಾಕಿದ್ದೇನೆ ಅಷ್ಟೇ ಲೆಕ್ಕ. ಸ್ವೀಟ್ ಅದೇ ಬಿಸಿನಲ್ಲಿ ಸುಮ್ಮನೆ ಹಿಂಗಂದ್ರೆ ಅಷ್ಟೇ ಸಾಕು, ಇನ್ನೇನು ಹಚ್ಚೋದು ಬೇಡ. ಈಗ ಇಡ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಏನು ಎಷ್ಟ್ ದಿನ ಇಡ್ಬೋದು ಆಂಟಿ ಇದನ್ನ? 1 ತಿಂಗಳ ಮೇಲೆ ಇಡ್ಬೋದು, 2 ತಿಂಗಳು ಇಡ್ಬೋದು. ಫ್ರಿಜ್ಗೆ ಹಾಕಿದ್ರೆ 2 ತಿಂಗಳು ಇಡ್ಬೋದು. ಓ, ಫ್ರಿಜ್ ಅಲ್ಲಿ ಇಡ್ಬೋದು ಇದನ್ನ? ಮೆತ್ತಗಾಗಲ್ವಾ? ಏನೂ ಆಗಲ್ಲ. ಓ, ವೆರಿ ನೈಸ್. ಸೊ ಫ್ರಿಜ್ ಅಲ್ಲೂ ಸ್ಟೋರ್ ಮಾಡ್ಬೋದು ಅಂತ. ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಆರಾಮಾಗಿ 2 ಮಂತ್ಸ್ ಇಡ್ಬೋದು. 2 ಮಂತ್ಸ್ ಹೊರಗಡೆ ಇಟ್ಟರೆ 1 ತಿಂಗಳ. ಬೌಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ? ಯಾವ್ದೋ ಒಂದು ರೆಸ್ಟೋರೆಂಟ್ ಅಲ್ಲಿ ನಮ್ಗೆ ಸರ್ವ್ ಮಾಡ್ತಾರಲ್ಲ ಆ ತರ. ಇದ್ರ ಜೊತೆ ಬಿಲ್ ಕೊಡಬೇಡಿ ಅಷ್ಟೇ ನಮ್ಗೆ. ಯಾಕಂದ್ರೆ ಬಿಲ್ ಕೊಟ್ಟೆ ಅಲ್ವ ನಮ್ಗೆ ಸೋಪ್ ಕೊಡೋದು. ಸೊ ಹಾಗಾಗಿ ನೋಡಿದ್ರ, ನಾನು ಹೇಳ್ತಾ ಇರ್ತೀನಿ ಇವ್ರ ಮನೇಲಿ ಕ್ರಾಕರೀಸು, ಕಟ್ಲರೀಸು ಮತ್ತೆ ಈ ತರ ಒಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೌಂಡ್ ನೋಡಿ, ವೈಬ್ರೇಷನ್. ಇನ್ನೂ ಏನೋ ಹುಡ್ಕೊಂಬರಕ್ ಹೊರಟ್ರು ಆಂಟಿ. ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ, ಕ್ವಿಕ್ ಆಗಿ, ಸೂಪರ್ ಆಗಿ, ಹೆಲ್ದಿ ಆಗಿ ಮಸಾಲಾ ಪಾನ್ನ ಮಾಡ್ಕೊಡೋದು ಹೇಗೆ ಅಂತ ಸುನಂದ ಆಂಟಿ ನಮ್ಗೆ ತೋರಿಸ್ಕೊಟ್ರು. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಆಗ್ಲೇ ನಿಮ್ಗೆ ಎಲ್ಲಾ ಡೀಟೇಲ್ಸ್, ಎಲ್ಲಾ ಇಂಗ್ರೀಡಿಯೆಂಟ್ಸ್ ಸಿಗೋದು. ಆಗ ನಿಮ್ಗೆ ರೆಸಿಪಿನೂ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಟೇಸ್ಟು ಪರ್ಫೆಕ್ಟ್ ಆಗಿರುತ್ತೆ ಅಲ್ವಾ ಆಂಟಿ? ಹೌದು. ಸೊ ಡೆಫಿನೆಟ್ ಆಗಿ ಇವತ್ತೊಂದು ತುಂಬಾ ಡಿಫ್ರೆಂಟ್ ರೆಸಿಪಿನ ಆಂಟಿ ತೋರಿಸ್ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಸೊ ನನ್ನ ಚಾನಲ್ ಅಲ್ಲಿ ನಾನ್ ತೋರಿಸಿದೀನಿ ಅನ್ನೋ ಖುಷಿ ನನಗೆ. ನೀವು ನನ್ನ ಚಾನಲ್ ಅಲ್ಲಿ ಅಡಿಗೆ ಮಾಡ್ಬೇಕು ಅಂದ್ರೆ ರೂಪಾ ಪ್ರಭಾಕರ್ official @gmail.com ಈ ಒಂದು ಮೇಲ್ ಐಡಿಗೆ ನೀವು ಮಾಡ್ಬೇಕು ಅಂತ ಇರುವಂತ ವೆಜ್ ರೆಸಿಪಿನ ನನಗೆ ಡೀಟೇಲ್ ಆಗಿ ಇಮೇಲ್ ಮಾಡಿದ್ರೆ, ನನಗೆ ಆ ವೆಜ್ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಾವು ನಿಮ್ಮನೆಗೆ ಬಂದು ಶೂಟ್ ಮಾಡ್ತೀವಿ. ನೀವು ನನ್ನ ಜೊತೆ ನಿಂತು ಅಡಿಗೆ ಮಾಡಬಹುದು, ಅದನ್ನಲ್ಲೇ ರುಚಿ ನೋಡ್ತೀವಿ ಕೂಡ. ಓಕೆ, ಸೊ ಈಗ ಈ ಒಂದು ಮಸಾಲಾ ಪಾನ್ನ ರುಚಿ ನೋಡುವಂತ ಸಮಯ. ಕೊಡಿ ಆಂಟಿ, ನೋಡುವ. ಹಾಗೆ ಕೈಯಲ್ಲಿ ತಗೊಳ್ಳ ಒಂಚೂರು. ತಗೊಳ್ಳಿ, ನೀವು ತಗೊಳ್ಳಿ ಹಂಗೆ ಒಂಚೂರು. ತಗೊಳ್ಳಿ ಆಂಟಿ ಹಂಗೆ ಒಂಚೂರು ತಗೊಳ್ಳಿ. ಗಮ್ಮಂತಿದೆ ಫುಲ್ಲು. ಹಾಕೊಂಡಿದ ತಕ್ಷಣ ಕುಕ್ಕದ ಹಬ್ಬಕ್ಕೆ ಮಾಡಿಟ್ಕೊಂಡ್ ಬಿಡ್ಬೋದು. ಸೂಪರ್ ಅಲ್ಲ? ಸರಿಯಾಗಿ ಮಾಡಿದ್ರೆ ಅರ್ಧ ಗಂಟೆ ಕೆಲಸ. ಹೌದು, ಕರೆಕ್ಟ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಂಡ್ರೆ ಅರ್ಧ ಗಂಟೆ ಕೆಲಸ. ಎಲ್ಲಾನು ಇಷ್ಟನ್ನ ಹಾಕಿದ್ರು ವೀಳ್ಯದೆಲೆ ಡಾಮಿನೆಂಟ್ ಆಗಿದೆ. ವೀಳ್ಯದೆಲೆ ಸಪ್ರೆಸ್ ಆಗ್ಬಿಟ್ಟಿಲ್ಲ. ಅದು ಫ್ಲೇವರ್ ಸಪ್ರೆಸ್ ಆಗ್ಬಿಟ್ಟಿಲ್ಲ. ನಾನು ಈಗ ಇದಕ್ಕೆ ಮುಂಚೆನೂ ಟ್ರೈ ಮಾಡಿದ್ದೆ ಪಾನ್ನ, ಬಟ್ ಸುಮ್ನೆ ಹಾಕೊಳ್ಳೋದಕ್ಕೂ
ಅದನ್ನ ಡೀಟೇಲ್ ಆಗಿ ಬಾಯಿ ಹಾಕೊಂಡು ಅನಲೈಸ್ ಮಾಡಿ ರುಚಿ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನೀವು ಅದೇ ಪಾನ್ ಬಿಡ ಸಪ್ರೇಟ್ ಹಾಕೊಂಡ್ರೆ ಇಷ್ಟು ವಿಳ್ಯದೆಲೆ ಸ್ಮೆಲ್ ಬರಲ್ಲ. ನಿಜವಾಗ್ಲೂ ವಿಳ್ಯದೆಲೆ ಎಷ್ಟು ಚೆನ್ನಾಗಿ ಘಮ 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 ಅಂತ ಕರಿ ಎಲ್ಲ ಮಾಡಿದ್ರೆ ಹಂಗ್ ಬರುತ್ತೆ. ಸೂಪರ್, ಸಕ್ಕತ್ ಫ್ಲೇವರ್ಫುಲ್ ಆಗಿದೆ. ಸಕ್ಕರೆ ಏನು ಜಾಸ್ತಿ ಇಲ್ಲ ಆಂಟಿ, ನಾನು ಹೇಳದ್ನಲ್ವಾ ಬೇಕದು, ಯಾಕಂದ್ರೆ ಇದು ಹೌದು ಸ್ವಲ್ಪನೇ ಹಾಕಿರೋದು, ಬಟ್ ಅಷ್ಟು ಅಂದ್ರೆ ಅದೇನ್ ಸಕ್ಕರೆ ಟೇಸ್ಟ್ ಡಾಮಿನೆಂಟ್ ಆಗಿಲ್ಲ, ಎಲ್ಲೋ ಮೈಲ್ಡ್ ಆಗಿ ಒಂಚೂರ್ ಇದೆ. ಸೂಪರ್ ಆಗಿದೆ, ವೆರಿ ವೆರಿ ನೈಸ್, ವೆರಿ ರಿಫ್ರೆಶಿಂಗ್, ತುಂಬಾ ರಿಫ್ರೆಶಿಂಗ್ ಆಗಿದೆ. ಸೊ ಪ್ಲೀಸ್ ಇದನ್ನ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ಆಮೇಲೆ ಖಂಡಿತವಾಗ್ಲೂ ಸುನಂದ ಆಂಟಿಗೆ ಥ್ಯಾಂಕ್ಸ್ ಹೇಳ್ತೀರಾ ಅಂತ ಗ್ಯಾರಂಟಿ ಇದೆ ನನಗೆ. ಸೊ ಆಂಟಿ ಅವ್ರ ಪರವಾಗಿ ನಾನು ಇವತ್ತು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ತುಂಬಾ ಡಿಫ್ರೆಂಟ್ ಕಮೆಂಟ್ಸ್ ಏನ್ ಬರುತ್ತೆ ನೋಡೋಣ ಜನಗಳಿಂದ. ಇದನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಆಯ್ತಾ, ಆಂಟಿ ಖುಷಿ ಆಗುತ್ತೆ. ಓಕೆ, ನಿಜವಾಗ್ಲೂ ತುಂಬಾ ಒಂದು ಡಿಫ್ರೆಂಟ್ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ. ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್. ಹಂಗೆ ನಮಸ್ಕಾರ ಮಾಡಿ. ನಮಸ್ಕಾರ.